ಅತ್ತೆ, ನಾನು ಯಾರು ಅಂತ ನನಗೆ ಗೊತ್ತಿದ್ದು ನನ್ನ ಹತ್ರ ಕೊಟ್ಟಿರೋ ದುಡ್ಡೇನೆ, ನನ್ನ ದುಡ್ಡು, ನನ್ನ ಕುರಿ ದುಡ್ಡು ಅಂತ ಹೇಳಿ ಕಿತ್ಕೊಂಡು ಹೋಗ್ತೀರಾ? ಬರ್ರಿ ಇವತ್ತು. ಐತೆ ನಿಮಗೆ. ಅಡ್ಗೆ ಮಾಡಿದ್ದೀನಿ, ಆದ್ರೆ ಊಟಕ್ಕಿಕ್ಕಲ್ಲ. ನಿನಗೊಂದು ತನ್ನೂ ಇಸಲ್ಲ. ಹಂಗೆ ಪಾತ್ರೆ ಎಲ್ಲ ತೊಳೆದು ಗೊಬ್ಬರ ಹಾಕ್ತೀನಿ. ಅವಾಗ ಏನ್ ತಿಂತೀರೋ ನೋಡೋಣ. ಆ ಕುರಿ ಪಿಚ್ಕೆನೆ ತಿನ್ಬೇಕು ನೀವು. ಹಂಗ ಮಾಡ್ತೀನಿ ನೋಡು. ಓಹೋ, ಅಲ್ಲ, ಎಲ್ಲ ಸಾಮಾನು ತಂದು ಅಡ್ಗೆ ಮಾಡಿಕೊಂಡು ನಾನು ಮಾಡಿಕ್ತೀನಲ್ಲ 3 ಹೊತ್ತುನು ಚಿಂತಿಲ್ದಂಗೆ ಉಂಟಾರಲ್ಲ. ಅದಕ್ಕಾದ್ರೂ ಬೇಡವಾ ನೀ ಎತ್ತು ಕೊಡೋಣ ದುಡ್ಡ? ಯಾತನ ತರ್ಲಿ? ಇಲ್ಲದ್ದು ಇರೋದು ಬೆಳಕಾಳು, ಬೆಲ್ಲ, ಅಕ್ಕಿ, ರಾಗಿ ಎಲ್ಲ ತರ್ಲಿ ಬಿಡು. ಅವಳ ಹತ್ರ ಇದ್ರೆ ನಮ್ಗೆ ತಾನೇ ಮಾಡಿಕದು ಅಂತ ನಾವು ಒಂದೀಟು ಯೋಚನೆ ಮಾಡಲ್ಲ ನೋಡ ನಮ್ಮ ಅತ್ತೆ. ಬರ್ಲಿ ಇವತ್ತು ಐತಿ. ಈ ಗಂಗಿ ಅಲ್ಲ, ಗಯ್ಯಾಳಿ ಗಂಗಿ ಯಾರು ಅಂತಾನ ತೋರಿಸ್ತೀನಿ. ಲಲಮನ ಸರೈಗಮ ಲದಮದ. ಇದ್ಯಾಕೆ ಹಾಡು ಹಿಂಗೆ ಹೇಳ್ಕೊಂಬತ್ತೈತೆ ನಮ್ಮ ಅತ್ತೆ? ಅತ್ತೆ ಬಾ ನಿನಗೆ ಸರಿಯಾಗಿ ಇಕ್ತೀನಿ ಮುದ್ದೇನೆ ಇವತ್ತು. ಕಲದ ಮಾರ ಕಲಮಾದಾರ. ಹೆಂಗೋ ಕುರಿ ಪಿಚ್ಕೆ ದುಡ್ಡು ನನ್ನ ಕೈಗೆ ಸಿಕ್ತಲ್ಲ. ಅದನ್ನ ಇಟ್ಕೋಬೇಕು, ಬೇಕಾಗುತ್ತೆ. ದುಡ್ಡಿದ್ರೇನೆ ಬೆಲೆ. ನನ್ನ ಹತ್ರನೂ ದುಡ್ಡು ಐತೆ ಅಂದ್ರೆ ಈ ಊರಾಗೆ ನನಗೆ ಎಲ್ಲರೂ ಮರ್ಯಾದೆ ಕೊಡ್ತಾರೆ. ದುಡ್ಡಿಲ್ಲ ಅಂದ್ರೆ ಯಾವಳು ಒಂದು ಸಣ್ಣ ಹುಡುಗನೂ ಬೆಲೆ ಕೊಡಲ್ಲ. ಹೊಟ್ಟೆ ಸಿತೈತೆ. ಬೈಗಾತು ಒಂದಿಟ್ಟು ಉಂಡು ಮನಿಕಮ್ಮನ. ಗಂಗಿ, ಏ ಗಂಗಿ, ಓಯ್ ಗಂಗಮ್ಮ, ಕೇಳ್ಸಲ್ವೇನೆ? ನೋಡ್ದ ಒಳಗೆ ಐದೊಳೋ ಇಲ್ವೋ? ಗಂಗಿ ಏನೇ ಅಷ್ಟೊಂದು ಬಡ್ಕೊಂತ ಇದೀನಿ, ಕಿವಿಡ ನಿನ್ಗೆ? ಗಂಗಿ ಅಂತಾನ ಮಾತಾಡ್ಸಿದ್ರೆ ಬೇಕಾಗಲ್ವಾ? ಮನೆಗೆ ಐದೊಳೋ ಇಲ್ವೋ ಅಮ್ಮಂಗಿರ್ತೀಯಲ್ಲ, ಏನ ಕಿವಿಡಿ ಅಮ್ಮಂಗೆ ನನ್ ಕೂಗುದ್ರ ನೀವು? ಅಯ್ಯೋ, ನನಗೆ ಕೇಳಿಸ್ಲಿಲ್ಲ. ಕೇಳಿಸ್ಲಿಲ್ಲ? ಯಾಕೆ ಕಿವಿಡಾಗಿವೇನು? ಅಯ್ಯೋ ಇಲ್ಲತ್ತೆ, ಚೆನ್ನಾಗಿ ಕೇಳಿಸ್ತವೆ. ಅದೇ ನೀವು ಕರೆದಿದ್ದು ನನಗೆ ಕೇಳಿಸ್ಲಿಲ್ಲ. ಏನ್ ಕರೆದಿದ್ದು? ಅಯ್ಯೋ, ಇದೇನಿದು ಇಷ್ಟು ಬೇಗ ಕತ್ಲಾಯ್ತಾ? ಅಲ್ಲೇನೆ ಅಲ್ಲೇನೆ 6:30 7 ಗಂಟೆ ಆಗಿರ್ಬೇಕೇನೋ ಕತ್ಲಾಗೈತೆ. ಯಾಕತ್ತೆ? ಏನು ಇಲ್ಲ, ನನಗೆ ಹೊಟ್ಟೆ ಹೋಗು ಉಂಬಕ್ಕಿ ಕೆಂಬರಾಗ ಹೋಗಿ. ಉಂಬಕ್ಕ? ನಾನು ಅಡ್ಗೆ ಮಾಡಿಲ್ಲ ಅತ್ತೆ ಇವತ್ತು. ಅಡ್ಗೆ ಮಾಡಿಲ್ಲ? ಯಾಕೆ ಇಟ್ಟತ್ತಾದ್ರೂ ಅಡ್ಗೆ ಮಾಡಿಲ್ಲ? ಅಯ್ಯೋ ದೇವ್ರೆ, ದಿನ ಇಟ್ಟತ್ತಿಗೆ ಎಲ್ಲ ನಾ ಮಾಡಿ ಉಂಡು ತಾದಿಕ್ತಿದ್ದಲ್ಲೇ 7 ಗಂಟೆ ಹೊಟ್ಟತ್ತಿಗೆ. ಇವತ್ತಿನ್ನ ಮಾಡಿಲ್ಲ ಅಂತೀಯ? ನನ್ನ ಮಗ ಕುರಿ ಕಾದು ಸುಸ್ತಾ ಬಂದಿರ್ತಾನೆ. ಅವನು ಬೇಡ್ವೇನೆ ಇವತ್ತು ಮುಂಚೆನ 6 ಗಂಟೆಗೆ ಅಡಿಗೆ ಮಾಡು, 6:30 7 ಗಂಟೆ ಹೊಟ್ಟತ್ತಿಗೆ ಎಲ್ಲ ತಾದಿಕ್ಕಿ ಮನಿಕೆ ಮಾಡು ಅಂತ ನಾನು ಅವತ್ತೇ ಹೇಳಿದ್ದೆ ತಾನೆ. ಇಷ್ಟು ದಿನ ಮಾಡ್ತಿದ್ದಾಳು, ಇವತ್ತೇನೇ ಆಯ್ತು ನೀನು ದೊಡ್ಡರಾಗ ಅಡಿಗೆ ಮಾಡೋಂಥದ್ದು ಮಾಡದೇ ಇರೋಂಥದ್ದು? ನನಗೆ ಹೊಟ್ಟೆ ಹಸ್ತಿರ್ಲಿಲ್ಲ. ನಾನು ಕೂಲಿ ಹೋಗಿದ್ದಲ್ಲ, ಅಲ್ಲೇ ಹೊಟ್ಟೆ ತುಂಬ ಉಂಡು ಬಂದಿದ್ದೆ. ಅದಕ್ಕೆ ಮಧ್ಯಾಹ್ನದ್ದು ಎದ್ದಾಗ ಮಾಡಿದ್ದು ಒಂದಿಷ್ಟು ಅನ್ನ ಸಾರು ಇತ್ತು, ಬಿಸಿ ಮಾಡಿದ್ದೆ. ಅಯ್ಯಪ್ಪ ಅವಾಗ್ಲೇನೆ ಕುರಿ ಹೊಡ್ಕೊಂಡ್ ಬಂದ ತಕ್ಷಣನೇ 5:30 ಹಂಗೆ 6 ಗಂಟೆ ಹಂಗೆ ಉಂಡು ಹೋತು. ನಾನು ಹೊಟ್ಟೆ ಹೊತ್ತು ಮುಂಚೆ ಇಕ್ಕು ಅಲ್ಲಿಗೆ ಹೋಗ್ಬೇಕು, ಕುರಿ ಮಂದೆ ಹೊಡ್ದಿದೀವಿ, ಅಲ್ಲಿಗೆ ಹೋಗ್ಬೇಕು, ನಾನು ಉಂಡು ಹೋಗ್ತೀನಿ ಅಂತಂತು ಒಂದ್ ಮುದ್ದೆ ಮಾಡಿಕ್ಕಿದೆ. ಇನ್ನೊಂದು ಅರ್ಧ ಉಳಿದಿತ್ತು. ನಾನು ಒಂದಿಟ್ಟು ಉಂಡು ಒಂದಿಟ್ಟು ಅನ್ನ ಇತ್ತಲ್ಲ ಅದನ್ನೇ ಉಂಡು ಸುಮ್ಮನಾದೆ. ಪಾತ್ರೆನೂ ಎಲ್ಲನ ತೊಳೆದಿತ್ತೆ. ಎಲ್ಲ ಖಾಲಿ ಆಯ್ತತ್ತೆ. ಇನ್ನೇನು ಅಡುಗೆ ಯಾತು ಮಾಡಿರ್ಲಿವಲ್ಲ, ಒಂದ್ ಮುದ್ದೆ ಮಾಡಿದ್ದೆ, ಒಂದೀಟು ಹೆಚ್ಚಾಗಿತ್ತು. ಅದನ್ನ ನಾನು ಒಂದಿಟ್ಟು ಉಂಡು ಒಂದಿಟ್ಟು ತಂಗಳ ಅನ್ನ ಇತ್ತು, ಅದನ್ನೇ ಉಂಡು ಸುಮ್ಮನಾದೆ ನಾನು. ನನ್ಗೆ ಯಾಕೋ ಹೊಟ್ಟೆ ಹತ್ತಿಲಿಲ್ಲ, ಅದಕ್ಕೆ ನಾನೇನು ಸ್ಯಾನೆ ಮಾಡಕ್ ಹೋಗ್ಲಿಲ್ಲ ಕಣತೆ. ಒಂದೇ ಒಂದು ಪಾತ್ರೆ ಇತ್ತ, ಮುದ್ದೆ ಪಾತ್ರೆ, ಅದನ್ನೆಲ್ಲ ತೊಳೆದು ಗೊಬ್ಬರ ಹಾಕ್ತೆ. ಸಾರಿಂದು ಅನ್ನೋದು ಇನ್ನೇನು ಬೆಳಗ್ಗೆದಲ್ವಾ ಸಾರು ಅನ್ನನ, ಅವನು ಎಲ್ಲ ಖಾಲಿ ಆಯ್ತು, ತೊಳೆದು ಗೊಬ್ಬರ ಹಾಕ್ತೆ. ಇನ್ನೇನು ಅಡುಗೆ ಮಾಡಕ್ ಹೋಗ್ಲಿಲ್ಲ ನಾನು. ಇನ್ಯಾಕೆ ಮಾಡಕ್ ಹೋಗೋಣ ಅಂತ ಸುಮ್ಮನಾದೆ. ಇನ್ಯಾಕೆ ಮಾಡಕ್ ಹೋಗೋಣ? ಯಾಕೆ? ನಾನಿರೋದು ಮರ್ತೋತ ಅಲ್ಲೇನೆ. ನಮ್ಮ ಅತ್ತೆ ಇದ್ದಾಳಲ್ಲ, ಅಡಿಗೆ ಮಾಡ್ಬೇಕಂಬದು ಗೊತ್ತಾಗಲ್ವೇ? ತಂಗಳು ಸಾರಿತ್ತು ಅಂತೇಳಿ ನೀನು ಗಂಡ ಉಂಟು ಸುಮ್ಮನಾದ್ರೆ ನಾನು ಎಲ್ಲಿಗೆ ಹೋಗ್ಬೇಕು? ಹೋಗಿ ಇವಾಗ ಮಾಡ, ಹೋಗಿ ಬಿಸಿ ಸಾರು ಅನ್ನ ಮುದ್ದೆ ಮಾಡ್ತಿದ್ದೆ ಹೊಟ್ಟೆ ಹೊತ್ತು. ನಾನು ಮಾಡಲ್ಲ. ನಾನು ಯಾಕೆ ಮಾಡೋಣ? ನನಗೆ ಸುಸ್ತಾಗೈತೆ ಕೂಲಿ ಹೋಗಿ ಬಂದು. ನಾನು ಮಾಡಲ್ಲ ಅಡ್ಗೆನ. ಯಾಕೆ ಮಾಡಲ್ಲ ಅಂತಾನ? ಯಾಕೆ ಅಂದ್ರೆ ನಾನು ಹೊಟ್ಟಸ್ತಿಲ್ಲ, ಅದಕ್ಕೆ ಮಾಡಲ್ಲ. ನೀನು ಹೊಟ್ಟಸ್ತಿಲ್ದ್ರೆ ಏನಂತೆ? ನನಗೆ ಹೊಟ್ಟಸ್ತೈತಲ್ಲ, ನಾನು ಬೇಡ್ವೇನೆ? ನೀನು ಸುಮ್ಮನಾದ್ರೆ ಮಾಡಕ್ಕೂ ಈಗ ಅಕ್ಕಿನೂ ಇಲ್ಲ, ಹಸಿಟೂ ಇಲ್ಲ, ಏನ್ ಮಾಡೋಣ? ಯಾತೂ ಇಲ್ಲ ತರಬೇಕಾಗಿತ್ತು. ಯಾತೂ ಇಲ್ಲ ಅಂದ್ರೆ ತಂದು ಮಾಡೋ ಹೋಗಿ ಇವಾಗ. ಯಾರ ತಗ ಇಸ್ಕೊಂಬರಾಗು ಸಾಲನ ಇಲ್ಲಾಂದ್ರೆ ತರಕ್ಕೆ ದುಡ್ಡು ಬೇಡವಾ? ನೀನು ಮಂದೆ ಹೋಗಿರೋ ದುಡ್ಡು ಆ ಕುರಿಸಿದ್ದಣ್ಣ ಕೊಟ್ಟೋದ್ರೆ ನೀನ್ ನನ್ನ ತಗಿ ಉಳ್ದ ಕೈಯಾಗಿ ಉಳ್ದೆಲ್ಲ ಕಿತ್ಕೊಂಡಿಕ್ಕೊಂಡೆ. ರಾಗಿಲ್ಲ, ಹಸಿಟ್ಟಿಲ್ಲ ತರಬೇಕು ಅಂತಂದ್ರೆ ನೀನ್ ಕೂಲಿ ಹೋಗಿದ್ದ ಟಾಮ ಅಂತಂದೆ. ಕೂಲಿ ಹೋಗಿರೋ ಯಾರು ಕೊಟ್ಟಿಲ್ಲ. ಅದಕ್ಕೆ ಒಂದೀಟೆ ಇಟ್ಟಿತ್ತು, ಅದು ನಾನು ಆ ಗುಂಡಾಜಿ ಇಸ್ಕೊಂಬಂದೆ, ಒಂದ್ ಸೆಂಡ್ ಆಗಂಗೆ
ಒಂದೇ ಒಂದು ಬಟ್ಲು ಅಷ್ಟೇನ ಅಯ್ಯಪ್ಪಗೆ ಸರಿಯಾಗಿ ಅದು ಒಂದು ಈಟ್ ಹೆಚ್ಚಾತು, ನಾನು ಒಂದಿಟ್ಟು ಉಂಡೆ ಅಷ್ಟೇನೆ. ಅಕ್ಕಿ ಇಲ್ಲ, ಸಿಟ್ಟಿಲ್ಲ, ಯಾತು ಇಲ್ಲ, ಸಾರು ಮಾಡಕ್ ತರಕಾರಿನೂ ಇಲ್ಲ. ಏನ್ ಮಾಡೋಣ? ಏನೂ ಇಲ್ಲ, ಹಂಗೆ ಮನಿಕೇಬೇಕು ಅಷ್ಟೇ. ನೀರು ಕುಡ್ದು ನೀನು ನಾನು ಯಾಕೆ ನೀರು ಕುಡ್ದು ಮನಿಕೆಮನ? ಇವಳು ಮಾತ್ರ ಹೊಟ್ಟೆ ತಿಂದು ಬಿದ್ಕೋಬೋದು, ನಾನು ನೀರು ಕುಡ್ದು ಮನಿಕೇಬೇಕಂತೆ. ಏನೇ ಅಲ್ಲ ಸುಳ್ಳು ಹೇಳ್ತಾ ಇದ್ಯಾ? ಅಕ್ಕಿಲ್ಲ ಸಿಟ್ಟಿಲ್ಲ ಅಂತನ? ನೋಡ್ತೀನಿ ಇರು ಹೋಗಿ. ಮಾಡ್ಬೇಕಾಗುತ್ತೆ ಅಂತ ಸುಳ್ಳು ಬೊಗಳ್ತಾ ಇದ್ಯಾ? ಹೋಗಿ ನೋಡೋಗು. ನನಗೇನಂತೆ, ನಾನು ಯಾಕೆ ಸುಳ್ಳು ಹೇಳೋಣ? ಇರು ನೋಡ್ತೀನಿ, ಇರ್ಬೇಕಲ್ಲ ಅವಾಗಿರೋದು ನಿನಗೆ. ಹೋಗಿ ನೋಡೋದು. ನಾನೇನು ದಡ್ಡಿನ ಅಲ್ಲಿಟ್ಬಿಟ್ಟು ಇಲ್ಲ ಅಂತ ಸುಳ್ಳೇಳಕ್ಕೆ ಎಲ್ಲನ ಕಟ್ಟಿಕ್ಕಿದೀನಿ, ನಿನಗೆಲ್ಲೂ ಕಾಣಿಸೋದೇ ಇಲ್ಲ. ಈ ಮನೆಗೆ ನಿನಗೆ ಹಂಗೆ ಕಟ್ಟಿಕ್ಕಿದೀನಿ, ಅಕ್ಕಿ ರಾಗಿ ಹಸಿಟ್ಟು ಎಲ್ಲನ. ದುಡ್ಡು ಮಾತ್ರ ಕೊಡಲ್ಲ, ಟೈಮಿಗೆ ಊಟ ಮಾತ್ರ ನಾನು ಅಡುಗೆ ಮಾಡಿ ಇಟ್ಬೇಕು. ಏನ್ ಜೋರು ನೋಡು. ಏನೇ ಅಲ್ಲ, ಎಲ್ಲ ಪಾತ್ರೆಗಳನ್ನ ಖಾಲಿ ಬಡ್ದಿದ್ಯಾ? ಹಸಿಟ್ಟು ನೆನ್ನೆ ದಿಸಿನ ಇದ್ದಂಗಿತ್ತು, ಅಕ್ಕಿನೂ ಇದ್ವು ಸೇನವಸು. ಅಯ್ಯೋ ಅತ್ತೆ, ನೆನ್ನೆ ಅಷ್ಟೇನೆ ಖಾಲಿ ಆಗಿದ್ವು, ಒಂದೀಸಿದ್ವು ಎದ್ದಾಗ ಇಕ್ಕಿದ್ದೆ. ಹಸಿಟ್ಟು ಅಷ್ಟೇನೆ, ಎದ್ದಾಗಲೇ ಖಾಲಿ ಆಯ್ತು. ಎದ್ದಾಗ ಮುದ್ದೆನೆ ಮಾಡಿಲ್ಲ. ಇವಾಗ ಅಪ್ಪಗೆ ಕುರಿ ಕರ್ಕೊಂಬರುತ್ತೆ ಅಂತಾನ ಒಂದಿಟ್ಟು ಗುಂಡಜ್ಜಿ ಮನೆಗೆ ಇಸ್ಕೊಂಬಂದು ಮಾಡಿಕ್ತೆ ಅಷ್ಟೇನೆ, ಒಂದೇ ಒಂದು ಸೆಂಡ. ನೀನು ಎತ್ಲಂಗ್ ನೋಡ್ದೋ ಏನೋ ಅಲ್ಲಿಲ್ಲ ಇಲ್ವಾ? ಅಯ್ಯೋ ಹೋಗಿ ಯಾರ ಮನೆಗಾರ ಒಂದು ಬಟ್ಲು ಅಕ್ಕಿನ ಇಲ್ಲಾಂದ್ರೆ ಹಸಿಟ್ಟು ಎತ್ತನ ಇಸ್ಕೊಂಬಂದು ಮುದ್ದೆನೋ ಅನ್ನನ ಮಾಡ್ಕೊಡು, ನನಗೆ ಹೊಟ್ಟಸ್ತೈತಿ. ಈಗ ಬೇರೆ ಕತ್ಲು ಬೇರೆ ಆಯ್ತು, ಏನ್ ಮಾಡೋದೀಗ? ಅಯ್ಯೋ ನಾನು ಯಾರ ಮನೆಗೆ ಹೋಗೋಣ? ನೀನೇ ಹೋಗಿ ಇಸ್ಕೊಂಬಂದು ಮಾಡ್ಕೊಂಡು ನನಗೂ ಸಾಕಾಗೈತೆ. ಕುರಿ ಹೋಗಿ ಬಂದು ಮನಿಕಬೇಕು, ಹೋಗಿ ಹೋಗಿ ಮನಿಕಂತೀನಿ ನಾನು. ಹೋಗಿ ಒಂದ ಮಾಡ್ಬರ್ಬೇಕು. ನೀನೇನಾದ್ರೂ ಮಾಡ್ಕೊ, ನನಗೇನಂತೆ. ಅಯ್ಯೋ ಮನಿ ಹಣಿ, ದುಡ್ಡು ಕೊಡ್ಲಿಲ್ಲ ಅಂತ ನೀನು ಮಾಡಿರ್ಬೇಕು. ನಾನೇ ನೋಡಿದೀನಿ, ಅಕ್ಕಿ ಹಸಿಟ್ಟು ಎಲ್ಲ ಇತ್ತು ನೆನ್ನೆ ಸಹ, ಇವತ್ತಾಳು ಇಲ್ಲ ಅಂದ್ರೆ ಇವಳು ಗಯ್ಯಾಳಿ ಗಂಗಿ ಸಾಮಾನ್ಯದಳಲ್ಲ, ಎಲ್ಲೋ ಬಚ್ಚಿಕ್ಕವಳೆ. ಮನೇನೆಲ್ಲ ಹುಡುಕಿರು ಎಲ್ಲೂ ಸಿಗ್ಲಿಲ್ವಲ್ಲ. ಸಕಮ್ಮ ಸಕಮ್ಮ, ಊಟ ಆತೇನೆ ಅಲ್ಲೇನೆ? ಊಟ ಇಲ್ಲ ಗೀಟ ಇಲ್ಲ. ಅಯ್ಯೋ ಭಾಗ್ಯ ಒಳ್ಳೆ ಸಮಯಕ್ಕೆ ಬಂದವಳೆ. ಇವತ್ತಾಗೆ ಒಂದಿಷ್ಟ ಅನ್ನನು ಸಾರು ಇದ್ರೆ ಇಸ್ಕೊಂಡು ಉಣ್ಬೇಕು ಸುಮ್ಮನೆ. ಈಗ ಅಕ್ಕಿ ಹಸಿಟ್ಟು ತಂದ್ರೆ ಮಾಡಕ್ಕೂ ಆಗಲ್ಲ, ನನಗೆ ಬೇರೆ ಹೊಟ್ಟಾಸ್ಬಿಟ್ಟೈತೆ. ಸಾಕಮ್ಮ, ಯಾಕೆ ಊಟ ಇಲ್ಲ ಗೀಟ ಇಲ್ಲ ಅಂತ ಇದೆಯಾ? ಯಾಕೆ ನಾ ಉಂಡಿಲ್ಲ? ಇನ್ನು ಅಡುಗೆ ಆಗಿಲ್ಲೇನು? ಎಲ್ಗೋದ್ಲು ನಿನ್ ಸೊಸೆ? ಅದು ಇನ್ನೂ ಅಡುಗೆ ಮಾಡಿಲ್ಲ ಕಣೆ ಭಾಗ್ಯಮ್ಮ, ಅದು ಹಸಿಟ್ಟಿಲ್ಲ, ಖಾಲಿ ಆಗ್ಬಿಟ್ಟೈತೆ. ಅಕ್ಕಿನೂ ಖಾಲಿ ಆಗೈತೆ. ಅದಕ್ಕೆ ನಿಮ್ಮ ಮನೆಯಾಗ ಒಂದಿಷ್ಟು ಅನ್ನನೂ ಮುದ್ದೆನೂ ಹೆಚ್ಚಾಗಿದ್ರೆ ಒಂದಿಷ್ಟು ಸಾರು, ಒಂದು ಬಟ್ಲಕ್ಕೆ ಒಂದು ಲೋಟಕ್ಕೆ ಸಾರು, ಒಂದು ಬಟ್ಲಕ್ಕೆ ಒಂದಿಟ್ಟು ಅನ್ನನೂ ಮುದ್ದೆನೋ ಯಾತನ ಇದ್ರೆ ಕೊಡ್ತೀಯೇನೆ? ನನ್ನ ಸೊಸೆ ಅಲ್ಲೇ ಮಧ್ಯಾಹ್ನದೇ ಉಂಡು ಸುಮ್ಮನಾಗ್ಯವಳಂತೆ. ಈಗ ನನ್ನ ಒಬ್ಳಿಗೆ ಇನ್ನೇನು ಮಾಡ್ಕೊಂಬಕ್ಕೆ ಅದು ಅಲ್ಲದೆ ಹಸಿಟ್ಟು ಅಕ್ಕಿ ಯಾತೂ ಇಲ್ಲ. ಅಂಡ್ ಅನ್ನನೋ ಮುದ್ದೆನೋ ಯಾತನ ಹೆಚ್ಚಾಗಿದ್ರೆ ಕೊಡ್ತೀಯೇನೆ ಭಾಗ್ಯಮ್ಮ? ಯಾತೂ ಹೆಚ್ಚಾಗಿಲ್ಲಮ್ಮ, ಒಂದೀಟ್ ಹೆಚ್ಚಾಗಿತ್ತು. ನಾನಿವಾಗ ನಮ್ಮ ನಾಯಿಗೆ ಹಾಕಿ ಬಂದೆ. ಅಯ್ಯೋ ಇನ್ನ ಸ್ವಲ್ಪ ಹೊತ್ತು ಜಲ್ದಿ ಬಂದಿದೆ ಮಂತಕ್ಕೆ, ಅದನ್ನೇ ಕೊಡ್ತಿದ್ನ. ನಾಯಿ ತಿಂತಾಯ್ತು ಅಲ್ಲೇನೆ. ನಾಯಿಗೆ ಯಾಕೆ ಹಾಕೋದೆ? ಇಕ್ಕೊಂಡಿರ್ಬೇಕು ಮನೆಯಾಗೆ, ಯಾರನ್ನ ಒತ್ತಪ್ಪಿ ಬತ್ತಾರೆ ಅಂತಾನೆ. ಅಲ್ಲ ಇಕ್ಕೊಂಡಿದ್ರೆ ಈಗ ನನಗಾದ್ರೂ ಆಗದ ಅದು. ಅನ್ನನೂ ಮುದ್ದೆನೋ ನಾಯಿಗೆ ಹಾಕಿದ್ದು. ಅನ್ನ ಒಂದಿಟ್ಟು ಮುದ್ದೆ ಒಂದಿಟ್ಟು ಹೆಚ್ಚಾಗಿತ್ತಾನೆ, ಒಬ್ರಿಗೆ ಆಗೋಟ್ಟಿತ್ತು. ಸಾರು ಇತ್ತು ಒಂದಿಟ್ಟು, ಮುಸ್ರೆ ಕೊಯ್ದೆ ಸಾರ ಅನ್ನ ಮುದ್ದೆನ ನಾಯಿಗೆ ಹಾಕಿದೆ. ನಾಯಿಗೆ ಹಾಕಿಳಂತ ನಾಯಿಗೆ. ನಾಯಿ ಎಲ್ಲಾನು ಹೋಗಿ ತಿಂಬಾವಮ್ಮ, ಇಕ್ಕಬೇಕು ಮನೆಯಾಗೆ, ಯಾರನ್ನ ಬರ್ತಾರೆ ಅಂತಾನೆ. ಅಯ್ಯೋ ದಿನ ಯಾರು ಬರಲ್ಲ ಕಣೆ, ಹೆಚ್ಚಾಗಿತ್ತಲ್ಲ. ನಾಯಿ ಆದ್ರೂ ನಿಯತ್ತಾಗಿ ಮನೆ ಕಾಯ್ತಾವೆ ಅಂತಾನೆ ಹಾಕ್ದೆ. ನನ್ಗೇನು ಕನ್ಸ ಬಿದ್ದೈತೆ ನೀನು ಬತ್ತೀಯ ಅಂತಾನೆ. ಹಾಕ್ದೆ, ಮಾಡ್ಕೊಂಡು ಉಣ್ಣೋ ಹೋಗಿ. ನನಗೇನಂತೆ, ಏನೇ ಗಂಗಿ? ಏನಿಲ್ಲ ಕಣಕ. ಅಲ್ಲ ರಾಗಿ ತರಕ್ಕೆ ದುಡ್ಡು ಕೊಡು ಅಂದ್ರೆ ದುಡ್ಡು ಕೊಡಕ್ಕಾಗಲ್ಲ, ಅಡುಗೆ ಮಾತ್ರ ಮಾಡಿಕ್ಬೇಕಂತೆ. ಒಮ್ಲೇಳು ದೊಡ್ಡ ಇಸ್ಕಂತಲ್ಲ, ಆ ದುಡ್ಡನಾಗೇನೆ ತಂದು ತಿಂಬ್ಲೇಳು. ದುಡ್ಡು ಕೊಟ್ಟಿಲ್ಲ ಅಂತಾನ ನೀನು ಹಿಂಗ್ ಮಾಡಿರೋದು? ನನಗೆ ಗೊತ್ತು ಕಣೆ, ನನಗೆ ಗೊತ್ತೈತಿ. ದುಡ್ಡು ಕೊಡ್ಲಿಲ್ಲ ಅಂತಾನೆ ನೀನು ನನಗೆ ಅಡುಗೆ ಮಾಡಬಾರ್ದು, ಉಪವಾಸ ಕೆಡಬೇಕು ಅಂತ ಹಿಂಗ್ ಮಾಡಿದ್ಯಾ. ಏನ್ ಮಾಡೋದೀಗ? ಕತ್ಲು ಬೇರೆ ಆಯ್ತು. ಈಗ ಹೋಟ್ಲುಗಳು ಅಲ್ಲಿ ಅಷ್ಟು ದೂರ ಹೋಗ್ಬೇಕು. ನಮ್ಮೂರಾಗ ಒಬ್ರು ಹೋಟ್ಲರ್ ಇಕ್ಕಿಲ್ಲ, ಅಷ್ಟು ದೂರ ನಡ್ಕೊಂಡು ಯಾರು ಹೋಗ್ತಾರೆ? ಅಯ್ಯೋ ಏನ್ ಮಾಡೋದು? ಬಿಡು, ನೀನು ಮಾಡಿದಿರಿ ಏನಂತೆ. ನನಗೆ ನಮ್ಮಮ್ಮ ಇದ್ದಂಗೆ ಕದ್ರಜ್ಜಿ ಐತಿ. ಆವಜ್ಜಿ ಮಂತಕ್ಕೆ ಹೋಗ್ತೀನಿ, ಒಂದಿಟ ಉಂಬಕ್ಕೆ ಇಕ್ತಾಳೆ ನನಗೂನು. ಅವಜ್ಜಿ ಮಾಡಿರೋದ್ರಾಗೇನೆ. ಹೌದಾ? ಹೋಗಿ ಉಂಡು ಬರ ಹೋಗಿ. ಅವಜ್ಜಿ ತಾಗಿ ಅವಜ್ಜಿನೇ ಕಂಡು ಮನೆಗೆ ಒಂದಿಟ್ಟು ಸಾರು ಕೊಡ್ರಿ ಮುದ್ದೆ ಕೊಡ್ರಿ ಅಂತ ಓಡಾಡುತ್ತೆ. ಇನ್ನು ಅಡುಗೆ ಮಾಡಿಕ್ಕಿರುತ್ತೆ ನಿನಗೆ? ಹೋಗು ನೋಡ್ಕೊಂಬರ ಹೋಗಿ. ನೀನು ಒಬ್ಬಳೇನೆ ಮಾಡಿಕ್ಕದು ಅಡುಗೆನ ಮಾಡಿರೋದು ಅಂತ ಅನ್ಕೊಂಡಿದ್ಯೇನು? ಅವಜ್ಜಿನೂ ಮಾಡ್ತಾಳೆ, ಅಕ್ಕಿ ರಾಗಿ ಎಲ್ಲ ತಂದಿದ್ಲು. ಅಲ್ಲೇ ಹೋಗಿ ಉಂಡು ಬರ್ತೀನಿ ಬಿಡು, ನಿನಗಂತೂ ದುಡ್ಡು ಕೊಡಲ್ಲ ನಾನು. ದುಡ್ಡು ಕೊಡ್ಲಿ ಅಂತ ಹಿಂಗ್ ಮಾಡ್ತಾ ಇದ್ದಿ ಅಲ್ವೇನೆ? ನನಗೆ ಗೊತ್ತೈತಿ. ನೀನು ಎಂತಳ ಅಂಬದು? ಏನೇ ಗಂಗಿ, ದುಡ್ಡು ಕೊಡ್ಲಿಲ್ವೇ ನಿಮ್ಮ ಅತ್ತೆ? ಮಂದೆ ಹೋಗಿದ್ರಂತೆ, ಅವಣ್ಣೆ ತಂದು ಕೊಟ್ರೆ.
ಅವಣ್ಣ ಸಿದ್ಧ ನಿನಗೆ ತಂದು ಕೊಡ್ತಾನೆ ಕುರಿ ಸಿದ್ಧ. ಏನು ನಿನಗೆ ಕೊಡೋದು ಹಿಂಗೋನ್ಗೂ ಏನು ನನ್ನ ಕೈ ಕೊಡ್ಬೇಕು ನನ್ನ ಕುರಿಗಳು ಅಂತಾನ ಕಿತ್ಕೊಂಡ್ಬಿಡ್ತಾನ ನಮ್ಮ ಅತ್ತೆ. ಅದಕ್ಕೆ ನಾನು ಅಕ್ಕಿ ರಾಗಿ ಎಲ್ಲ ಇದ್ರೂ ಗಂಟು ಕಟ್ಟಿ ಕಾಡ್ದಾಗ ಬಚ್ಚಿಕ್ಕಿದೀನಿ. ಒಳ್ಳೆ ಕೆಲಸ ಮಾಡಿದ್ವಿ ಬಿಡು. ಹೆಂಗೂ ಕತ್ಲಾಗೈತೆ, ಯಾವ ಹೋಟ್ಲಾಗ ಹೋಗು ತಿಂಬಕ್ಕಾಗಲ್ಲ. ಈಗ ಯಾರ ಮನೆಗೆ ನಾವು ಹೋದ್ರು ಬೈತಾರೆ, ಬರೀ ನಿನ್ ದಿದ್ಯಾ ಆತು ಅಂತಾನ. ಆ ಅಜ್ಜಿ ತಕ್ಕ ಹೋಗ್ಯಾಳ ಕದ್ರೆ ಚಿತ್ತಗೆ, ಅವಳೇ ತಿರ್ಕೊಂಡು ತಿಂತಾಳೆ, ಅವಳು ಈ ಸಾಕಮ್ಮ ಮುಂಬಕ್ಕಿತ್ತಾಳೆ. ಸರಿ ಬಿಡು, ಒಳ್ಳೆ ಕೆಲಸನೇ ಮಾಡಿದ್ಯಾ. ಸರಿ ಕಣಕ, ಮನಿಕೆ ಬೇಕು, ಹೋಗ್ ಮನಿಕೆ ನೀನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.